ಯದುಕುಮಾರ್ ಅವರು ಅಭಿವೃದ್ಧಿ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿಯುತ್ತೆ, ಅದರ ಒಂದು ಪ್ರತಿಫಲನೆ ಈ ಆರಂಭಿಕ ಮುನ್ನಡೆಗಳು ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವ್ರು ಹೇಳ್ತಾ ಇದ್ರು, ಸೊ ಒಂದು ಚುನಾವಣೆ ಮುಗಿದ ನಂತರದಲ್ಲಿ ಇದ್ಕಿದ್ದ ಹಾಗೆ ಕಳೆದ 3 ತಿಂಗಳ ಅವಧಿಯಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಮಾಡಿದಂಥ ವಿಚಾರ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆಸಿದಂಥ ಈ ಬಡವರ ಮೇಲೆ, ಮಧ್ಯಮ ವರ್ಗದವರ ಮೇಲಿನ ಒಂದು ಗದಾಪ್ರಹಾರ ಅನ್ನುವಂಥದ್ದಿದೆ. ಮಾತಾಡ್ತಾ ಹೋಗೋಣ. ತಮಿಳುನಾಡಲ್ಲಿ ದಳಪತಿ ವಿಜಯ್ ಸುನಾಮಿ ಕಾಣ್ತಾ ಇದ್ದು ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ. ದಳಪತಿ ವಿಜಯ್ ಡಿಎಂಕೆಯನ್ನ ಹಿಂದಿಕ್ಕಿ ಟಿವಿಕೆ ನಂಬರ್ 1 ಸ್ಥಾನಕ್ಕೆ ಏರುತ್ತಾ ಮೊದಲ ಸ್ಥಾನಕ್ಕೆ ಜಿಗಿದಿರುವಂಥದ್ದು ವಿಜಯ್ ಪಕ್ಷ. ಟಿವಿಕೆ ಪಕ್ಷ ತಮಿಳುನಾಡು ಇತಿಹಾಸದಲ್ಲಿ ಮಹಾಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾರ ವಿಜಯ್. ಆಡಳಿತಾರೂಢ ಡಿಎಂಕೆಯನ್ನ ಹಿಂದಿಕ್ಕಿರುವಂಥದ್ದು ಟಿವಿಕೆ. ದಳಪತಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಧೂಳಿಪಟ ಮಾಡ್ತಾ ಇದೆ. 2ನೇ ಸ್ಥಾನಕ್ಕೆ ಎಂಕೆ ಸ್ಟಾಲಿನ್ ಸೈನ್ಯ ತಳ್ಳಲ್ಪಟ್ಟಿದೆ. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಭವಿಷ್ಯ ನಿಜವಾಗುತ್ತಾ? ಈ ಫಲಿತಾಂಶ ಏನಾಗಬಹುದು? ವಿಜಯಾಲಯ ಈಗ ಸುನಾಮಿಯಾಗಿ ಪರಿವರ್ತನೆ ಆಗಿರುವಂತದ್ದು ನೋಡಿದಾಗ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ಫಲಿತಾಂಶದ ಕುರಿತು 60ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸುಸ್ಥಿರ ಮುನ್ನಡೆಯನ್ನು ಸಾಧಿಸಿರುವಂತದ್ದು ವಿಜಯ್ ಪಕ್ಷ ಟಿವಿಕೆ. ತಮಿಳುನಾಡಲ್ಲಿ ದಳಪತಿ ವಿಜಯ್ ಸುನಾಮಿಯನ್ನು ಎದುರಿಸ್ತಾ ಇದ್ದಾರೆ. ಡಿಎಂಕೆನ ಹಿಂದಿಕ್ಕಿ ದಾಪುಗಾಲಿಡ್ತಾ ಇರುವಂತದ್ದು ನಾಗಾಲೋಟದಲ್ಲಿ. ಎಸ್, ಇನ್ನು ಒಂದಷ್ಟು ಅಂಕಿಅಂಶಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಡಿಎಂಕೆ 49 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ರೆ, ಎಡಿಎಂಕೆ 40 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಟಿವಿಕೆ 63 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಡಿಎಂಕೆ ಮತ್ತು ಎಐಎಡಿಎಂಕೆ ಹೊರತುಪಡಿಸಿದ್ರೆ ಅಥವಾ ಅವಕ್ಕೆ ಹೋಲಿಕೆ ಮಾಡಿದ್ರೆ ಟಿವಿಕೆ ನಾಗಾಲೋಟದಲ್ಲಿ ದಾಪಗಾಲಿಡ್ತಾ ಇದೆ. 65 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದನ್ನ ನಾವು ಕಾಣಬಹುದಾಗಿದೆ. ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ತಮಿಳುನಾಡಲ್ಲಿ ಮ್ಯಾಜಿಕ್ ಸಂಖ್ಯೆ 155. ಸೊ ಇಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದಿರುವಂತಹ ಟಿವಿಕೆ ದಳಪತಿ ವಿಜಯ್ ನೇತೃತ್ವದ ಅಥವಾ ಅವರ ಒಂದು ಪಕ್ಷ ಈ ಸಂದರ್ಭದಲ್ಲಿ ಟಿವಿಕೆ ಮ್ಯಾಜಿಕ್ ಮಾಡುತ್ತಾ 65 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಯದುಕುಮಾರ್ ಅವರೇ, ಬಹುಶಃ ತಮಿಳುನಾಡು ವಿಚಾರಕ್ಕೆ ಬರೋದಾದ್ರೆ ಎಲ್ಲೋ ಒಂದ್ ಕಡೆ ಡಿಎಂಕೆ ಒಂದಷ್ಟು ಎಕ್ಸಿಟ್ ಪೋಲ್ಗಳು ನಾವು ಗಮನಿಸ್ತಾ ಇದ್ವಿ. ಈ ಬಾರಿಯೂ ಕೂಡ ಅಧಿಕಾರದ ಗದ್ದು ಇರುತ್ತೆ ಡಿಎಂಕೆ ಅನ್ನುವಂಥದ್ದು. ನಾವು ಫಲಿತಾಂಶ ಈಗಲೇ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಅದರ ಆರಂಭಿಕ ಮುನ್ನಡೆಯನ್ನು ನೋಡ್ತಾ ಹೋದ್ರೆ ಟಿವಿಕೆನೋ ಮ್ಯಾಜಿಕ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಬಹುಶಃ ತಮಿಳುನಾಡಲ್ಲಿ ಹೊಸ ಒಂದು ಪಕ್ಷಕ್ಕೆ ಹೊಸ ಇದಕ್ಕೆ ಅಲೆಗೆ, ಯಾಕಂದ್ರೆ ಡಿ.ಎಂ.ಕೆ ಇಂದ ಜನ ರೋಸಿ ಹೋಗಿದ್ರು, ಒಂದು ಆಡಳಿತ ವಿರೋಧಿ ಅಲೆ ಅಂತಂಥದ್ದು. ಆದರೆ ನಮ್ಗೊಂದು ಇದಿತ್ತು ಎ.ಡಿ.ಎಂ.ಕೆನು ಮತ್ತೆ ನಮ್ದು ಮುಂದೆ ಇದಾಗುತ್ತಂತ. ಆದರೆ ಇದು ಆರಂಭಿಕವಾಗಿರ್ಬೇಕಾದಾಗ ನನಗನ್ಸುತ್ತೆ ಇದು ಅರ್ಲಿ ಟ್ರೆಂಡ್ ಸರ್. ಅದಲ್ಲಿ ಟಿ.ವಿ.ಕೆ ಮುನ್ನಡಿಬೋದು, ಬಟ್ ಎ.ಡಿ.ಎಂ.ಕೆ ಮತ್ತು ನಮ್ಮ BJP ಒಕ್ಕೂಟ ಅದು ಸಮರ್ಥವಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇಲ್ಲಿ ಕರೂರಲ್ಲಿ ನಡೆದಂಥ ದುರ್ಘಟನೆಗಳಾಗ್ಬೋದು, ಜನರ ಮನಸ್ಸಿನಲ್ಲಿ ಕಾಲ್ ತುಳಿತದ ಅದು ಮನಸ್ಸಿನಲ್ಲೇ ಇದೆ. ಮತ್ತೆ ಇನ್ನೊಂದು ಆಡಳಿತದ ಒಂದು ಇದೇ ಇಲ್ದಿರೋ, ಅನುಭವನೇ ಇಲ್ದಿರೋ ಅಂತ ಒಂದು ಪಕ್ಷ, ಅದು ಏನಂತಾರೆ ಜನ ಸೇರ್ತಾ ಇರೋದಕ್ಕೂ ಅದು ಮತವಾಗಿ ಕನ್ವರ್ಟ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದಲ್ಲಿ ಆ ಥರ ಆಗಿರುವಂಥದ್ದು ನಮ್ಮ ದೇಶದಲ್ಲಿ ಕೆಲವು ಒಂದು 1983ನಲ್ಲಿ N.T. ರಾಮರಾವ್ ಅವ್ರದ್ದಾಗಿರುವಂಥದ್ದು ಆಗ್ಬೋದು, M.G. ರಾಮಚಂದ್ರನ್ ಆಗ್ಬೋದಾಗೋದು, ಈ ಥರದ್ದು ಕಮ್ಮಿ ನೋಡ್ಬೇಕಾದಲ್ಲಿ ಇನ್ನು ಮುಂದಿನ ಇದಂಥದ್ದಲ್ಲಿ. ಆಗಲೇ ಮೇಡಮ್ ಹೇಳ್ತಾ ಇರ್ಬೇಕಾದಾಗ ಕರ್ನಾಟಕದ ಉಪಚುನಾವಣೆ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ಅಷ್ಟೊಂದು ನಂಬಿಕೆ ಇದ್ದಿದ್ರೆ ಇಡೀ ಮಂತ್ರಿಮಂಡಲ ಒಂದೂವರೆ ತಿಂಗಳು ಅಲ್ಲಿ ಯಾಕೆ ಸರ್ ಇರ್ತೈತದಲ್ಲಿ? ಅಂದ್ರೆ ತಮ್ಮ ಎಲ್ಲ ತನು ಮನ ಧನ ಎಲ್ಲನೂ ಪಾಪ ಅವರು ಉಪಚುನಾವಣೆಗೆ ಆತರ ಇದ್ದಾಗ ನಾವು ಗ್ಯಾರಂಟಿಗಳಿಂದನೇ ನಮ್ಮ ಪಕ್ಷ ಪೂರ್ತಿ ಬಂದ್ಬಿಡುತ್ತೆ ಅಂದಾಗ ಯಾಕಷ್ಟು ಅಲ್ಲೋಲ ಕಲ್ಲೋಲ ಆಯ್ತು? ಯಾಕೆ ಇಡೀ ಮಂತ್ರಿಮಂಡಲ, ಮುಖ್ಯಮಂತ್ರಿ ಆದಿಯಾಗಿ ಸಹಿ ಕೂಡ ಎಲ್ಲರೂ ಅಲ್ಲಿ ಬೀಡು ಬಿಟ್ಟಿದ್ದಾರೋ ಅಂತಂದ್ರೆ ಒಂದೊಂದು ವಾರ್ಡ್ ಲೆವೆಲ್ಗೂ ಒಬ್ಬೊಬ್ಬ ಮಂತ್ರಿಗಳನ್ನ ಹಾಕಿದಂಥದ್ದು 2 ಕ್ಷೇತ್ರಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ಮಾಡುವಂತ. ಅಂದ್ರೆ ತಮ್ಮ ಗ್ಯಾರಂಟಿಗಳು ಅದರಲ್ಲೂ ಬಾಗಲಕೋಟೆಯಲ್ಲಿ 2-3 ದಿನ ಬೀಡು ಬಿಡ್ತಾರೆ ಮುಖ್ಯಮಂತ್ರಿಗಳು. ಯಾವುದೋ ಒಂದು ಆಡಳಿತ ವಿರೋಧಿ ಅಲೆ ಇಲ್ಲದೆ ಹೋಗಿದ್ರೆ ಎಲ್ಲ ಇದು ಮಾಡಿ ಯಾಕೆ ಅಷ್ಟೊಂದು ಇದು ಅಂತ ಆಗಿತ್ತಾಯ್ತು. ಇವತ್ತು ಜನ ಅದು ಆಡಳಿತ ವಿರೋಧಿ ಇದೆ. ಕರ್ನಾಟಕದ ಮಟ್ಟಿಗೆ ಆದಂತ ಬೆಲೆ ಏರಿಕೆಯ ಸರಮಾಲೆನೇ ಇದೆ ಸರ್. ಅದರಲ್ಲಿ ಬೆಲೆ ಏರಿಕೆ ಸರಮಾಲೆ ಇದೆ. ಆ ಬೆಲೆ ಏರಿಕೆ ಸರಮಾಲೆ ಜನದ ಒತ್ತಡ ಜನರ ಮೇಲೆ ಬಿದ್ದಿರುವಂಥದ್ದು ಕಡಾಖಂಡಿತವಾಗ್ಲೂ ಜನ ತತ್ತರಿಸಿ ಹೋಗಿದ್ದಾರೆ. ಇದು ನೀವು ಹೇಳಿದಂಥದ್ದು ವಾಣಿಜ್ಯ ಸಿಲಿಂಡರ್ ನಮಗೂ ನಿಮಗೂ ದೇಶಕ್ಕೂ ಗೊತ್ತಿರೋ, ಪ್ರಪಂಚಕ್ಕೆ ಗೊತ್ತಿರೋಂಥ ಕಟು ಸತ್ಯ. ಎಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಯುದ್ಧದ ಬಗ್ಗೆ ಅದರದ್ದು ಎಫೆಕ್ಟ್ಸ್ ದ ವರ್ಲ್ಡ್ ಇಸ್ ಅಫೆಕ್ಟಿಂಗ್. ಅದರಲ್ಲಿ ನಾಟ್ ಓನ್ಲಿ ಇಂಡಿಯಾ, ಒಂದು ಭಾರತ ಅಂತ ಕೈ ಚೆಲ್ ಬಿಟ್ಟಿದ್ರ ಸರ್. ಯಾವ್ದನ್ನ 90% ಇಂಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ನಾವು, ಅದಲ್ಲಿ ಅದ್ರ ಬಗ್ಗೆ ಇರುವಂತದ್ದು ಅದ್ರಲ್ಲಿ ತಿಳ್ಕೊಳ್ಳಿ. ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಸಾಮಾನ್ಯ ಗ್ರಾಹಕರು ಬಳಸುವಂತ LPG ಅಂದ್ರೆ 33 ಕೋಟಿ ಕುಟುಂಬಕ್ಕೆ ಬರಿದಾಗುವಂಥದ್ದು, ದಟ್ ಈಸ್ ಅನ್ಟಚ್ಡ್.
ಹೌದು, ಇದನ್ನ ಬ್ಯಾಲೆನ್ಸಿಂಗ್ ಆಕ್ಟ್ ಆಗಿ ಮಾಡಬೇಕಾಗತ್ತೆ ಸರ್. ಅಮೆರಿಕದಲ್ಲೂ ಏನಂತಾರೆ ಪೆಟ್ರೋಲ್ ಬೆಲೆಗಳು ಜಾಸ್ತಿ ಆಗಿರುವಂಥದ್ದು, ವಿಚ್ ಇಸ್ ಗಾಟ್ ಬಿಗರ್ ಇದಂತಲ್ಲಿ. ಆ ಥರ ಇರಬೇಕಾದ್ರೆ ನಾವು ಅದನ್ನು ತಿಳ್ಕೊಬೇಕಾಗತ್ತೆ ಯಾವ ರೀತಿಯಾದಂತ ಅಂದ್ರೆ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಬೇಕಾದಾಗ ಯಾವುದೇ ಮಧ್ಯಮ ಪ್ರಮಾಣದ ಮಧ್ಯಮ ಇದಕ್ಕೆ ನಾಗರಿಕರಿಗೆ ಇದಾಗಬಾರ್ದು ಅಂತ. ಸೊ ಈ ತರ ಇರಬೇಕಾದಾಗ ಈ ಚುನಾವಣೆ ಒಂಥರ ದಿಕ್ಸೂಚಿ ಆಗುತ್ತೆ ಸರ್ ನಿಜವಾಗ್ಲೂ. ಯಾಕಂದ್ರೆ ಕರ್ನಾಟಕದ ಮಟ್ಟಿಗೆ ಯಾಕಂದ್ರೆ ಆಡಳಿತ ಬೈ ಎಲೆಕ್ಷನ್ ಖಂಡಿತವಾಗ್ಲು, ಯಾಕಂದ್ರೆ ಆಡಳಿತ ಅಲೆ ಇದೆಯಾ ಇಲ್ವಾ, ಯಾವ ಒಂದು ಪಕ್ಷ ದೊಡ್ಡ ಬಹುಮತದಿಂದ 136 ಬಹುಮತದಿಂದ ಬಂದಿದಂಥದ್ದು ತುಂಬಾ ಕಡಿಮೆ ಸಮಯದಲ್ಲಿ ಆಡಳಿತ ವಿರೋಧ ಬರ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇಡೀ ದೇಶದಲ್ಲಿ ಇಷ್ಟು ಅತಿ ಶೀಘ್ರವಾಗಿ ಆಡಳಿತಕ್ಕೆ ಬಂದಂತಂದ್ರೆ ವಿರೋಧಿ ಅಲೆ ಬಂದಂಥದ್ದು ಯಾವುದೂ ಇಲ್ಲ ಅದಲ್ಲಿ. ಸೊ ಈ ತರ ಇರಬೇಕಾದಾಗ ಖಂಡಿತವಾಗ್ಲೂ ಕರ್ನಾಟಕದ ಜನ ನೋಡಿ ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ನಡುಕ. ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ 577 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿರುವಂತದ್ದು. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಹಿನ್ನಡೆಯಾಗಿದೆ. ಕಾಂಗ್ರೆಸ್ನ ಭದ್ರಕೋಟೆ ಎನಿಸಿದ್ದ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಬಿಗ್ ಶಾಕ್ ಎದುರಾಗುತ್ತಾ ಈ ಕುತೂಹಲ ಇದೆ. ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ದಾಸಕರಿಯಪ್ಪ ಅವರ ಅಬ್ಬರ ನಡುಕವನ್ನ ಹುಟ್ಟಿಸ್ತಾ ಇದೆ ಸಮರ್ಥ ಶಾಮನೂರ್ಗೆ. ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ 577 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅಲ್ಲಿ ಶಾಮನೂರು ಮೊಮ್ಮಗ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇನ್ನು ದಾಸಕರಿಯಪ್ಪ, ಅದರಲ್ಲೂ ಮಲ್ಲಿಕಾರ್ಜುನ್ ದಾಸಕರಿಯಪ್ಪ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ಇದೀಗ ಮುನ್ನಡೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆರಂಭದಲ್ಲಿ ಸಮರ್ಥ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ, ಈಗ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಪಡ್ಕೊಂಡಿರುವಂಥದ್ದು. ಎಸ್ ಮಹೇಶ್ ಗೌಡ ಅವರ ಪ್ರಸ್ತುತ ನಾವು ಬೆಳವಣಿಗೆ ನಾವು ನೋಡ್ತಾ ಹೋದ್ರು ಕೂಡ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಅಥವಾ ಅಭಿವೃದ್ಧಿ ಯೋಜನೆಗಳು ಇವೆಲ್ಲವೂ ಕೂಡ ಬಹಳ ಪೂರಕವಾಗಿ ನಮಗೆ ಈ ಫಲಿತಾಂಶ ನಮ್ಮ ಪರವಾಗಿ ನೀಡುತ್ತೆ ಅನ್ನುವಂಥದ್ದು ತುಂಬಾ ಕಾನ್ಫಿಡೆಂಟ್ ಆಗಿ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಿದ್ದಾರೆ. ಬೈ ಎಲೆಕ್ಷನ್ ಸರ್, ನಾನು ಚುನಾವಣೆಯನ್ನು ಅನಲೈಸಿಸ್ ಮಾಡಿರೋ ಪ್ರಕಾರ ಇವತ್ತೇನಾದರೂ ದೇಶದಲ್ಲಿ ಚುನಾವಣೆ ನಡೆದ್ರೆ ಒಂದು ಜಾತೀಯತೆಯ ಆಧಾರದ ಮೇಲೆ ನಡೆಯುತ್ತೆ, ಎರಡನೇದು ಹಣಕಾಸಿನ ಮೇಲೆ ನಡೆಯುತ್ತೆ, ಮೂರನೇದು ಪರ್ಸನಾಲಿಟಿ ವ್ಯಕ್ತಿತ್ವದ ಮೇಲೆ ನಡೆಯುತ್ತೆ, ನಾಲ್ಕನೇದು ಮತದಾರನನ್ನು ಮೋಸ ಮಾಡುವಂತಹ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದ ನಡೆಯುತ್ತೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಆದರೆ ಕಾಂಗ್ರೆಸ್ ಮಾತ್ರ ಸೀಮಿತನ ಅಂತ ಎಲ್ಲ ಪಕ್ಷಗಳಲ್ಲೂ ಇಲ್ವಾ ನೋಡಿ, ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದು? ಉದಾಹರಣೆಗಳನ್ನ ಕೊಟ್ಬಿಡ್ತೀನಿ. ಅಲ್ಲ, ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಹೇಳ್ತೇನೆ ನಾನು. ಅಲ್ಲ ಆಯ್ತು, ನಾನು ಮಾತಾಡೋದು ನಾನು ಏನು ಅಂತ ಹೇಳಿದ್ರೆ, ದಾವಣಗೆರೆ ಏನು ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಓಡೋಡೋಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಸಿದ್ದರಾಮಯ್ಯನವರು ಮೈಸೂರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವಾಗ ಸೋತೋದ್ರು ಅವಾಗ ಅವ್ರ ತಲೆಯಲ್ಲಿ ಆಡಾಡ್ತಾ ಇರ್ತದೆ, ನಾನು ಏನಾದರೂ ಮುಂದಿನ ಚುನಾವಣೆಯಲ್ಲಿ ಗೆದ್ದುದ್ದೇ ಆದರೆ ಅದು ಜಾತಿ ಬಲದ ಆಧಾರದ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಅಂತೇಳಿ ಬಾಗಲಕೋಟೆಯ ಬಾದಾಮಿಯಲ್ಲಿ ತನ್ನ ಎಷ್ಟು ಜನ ಜಾತಿ ಆಧಾರವನ್ನು ಇಟ್ಕೊಂಡು ಅಲ್ಲಿ ಹೋಗಿ ಎಲೆಕ್ಷನ್ ನಿಂತ್ಕೊಂಡು ಗೆಲ್ತಾರೆ. ಇದೇ ರೀತಿ ಏನು ಮೇಟಿ ಸಾಹೇಬ್ರು ಇವತ್ತು ಬಾಗಲಕೋಟೆಯಲ್ಲಿ ತೀರ್ಕೊಳ್ತಾರೆ, ಮೇಟಿ ಸಾಹೇಬ್ರು ಸಹ ಅದೇ ಜಾತಿಗೆ ಸೇರಿದಂಥವ್ರು. ಸಿದ್ದರಾಮಯ್ಯನವರಲ್ಲಿ ಠಿಕಾಣಿ ಹೂಡಲೇಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ತನ್ನ ಗೆಳೆಯನನ್ನ ಉಳಿಸ್ಕೊಳ್ಳೋದಿಕ್ಕೆ, ಆ ಕುಟುಂಬವನ್ನ. ಆದ್ರೆ ಅವತ್ತು 3 ಜನ ಕುಟುಂಬದಲ್ಲಿ ಆದಂತ ಬೆಳವಣಿಗೆಗಳೇನಿದೆ ಸಮಾಧಾನ ಮಾಡಿ ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಅಲ್ಲಿ ಜಾತಿ ವರ್ಕೌಟ್ ಆಗುತ್ತೆ ಅಂತೇಳಿ. ಇದು ರಾಜಕೀಯದ ಅನಲೈಸಿಸ್ ಅಲ್ಲಿ ನಾನು ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳು ಇವತ್ತು ರಾಜ್ಯವನ್ನ ಹೇಗೆ ಅಲ್ಲೋಲ ಕಲ್ಲೋಲ ಮಾಡಿದೆ ಅನ್ನೋದನ್ನ ನಾನು ಹೇಳೋದೇ ಬೇಡ. ದೇಶದ ಜನತೆಗೆ ಗೊತ್ತು, ನಾಡಿನ ಜನತೆಗೆ ಗೊತ್ತು ಎಷ್ಟು ಕೋಟಿ, ಇವತ್ತು ಎಷ್ಟು ಲಕ್ಷ ಕೋಟಿ ಕರ್ನಾಟಕದ ಸಾಲ ಉತ್ತುಂಗದಲ್ಲಿದೆ ಅಂತೇಳಿ. ರಾಷ್ಟ್ರದ ಇತಿಹಾಸದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಅನ್ನೋದನ್ನ ನಾನು ಹೇಳೋದಿಲ್ಲ. ಓಕೆನಾ? ದೇಶ ನೋಡಿ, ಅದನ್ನು ಹೇಳ್ತೀನಿ. ಅದೇನು ಮುಚ್ಕೊಳ್ಳೋದೇನಿದೆ? ಇವರು ಅದನ್ನು ಹೇಳ್ಬಿಡ್ತೀನಿ ಬ್ರದರ್. ಕೇಳ್ಕೊಳ್ಳಿ ಮೇಡಮ್, ಕೇಳ್ಕೊಳ್ಳಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶ ಡೀಟೇಲ್ಸ್ ಕೇಳ್ಕೊಳ್ಳಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಆರ್ಥಿಕತೆಯ ಸ್ಥಾನ 5ನೇ ಸ್ಥಾನದಲ್ಲಿ 6ನೇ ಸ್ಥಾನದಲ್ಲಿ ಇತ್ತು. 65 ವರ್ಷಗಳ ಆಳ್ವಿಕೆ ಮಾಡಿದಂತ ಕಾಂಗ್ರೆಸ್ ಪಕ್ಷ 16ನೇ ಸ್ಥಾನದಲ್ಲಿ ಇಟ್ಟಿತ್ತು. ಮತ್ತೆ ಮೋದಿನೇ ಬರಬೇಕಾಗಿತ್ತು 5ನೇ ಸ್ಥಾನಕ್ಕೆ ತರೋದಕ್ಕೆ. ಎಲ್ಲಿ ಈ ದೇಶವನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಾತಂತ್ರ್ಯ ಬ್ರಿಟಿಷ್ನವ್ರು ಕೊಟ್ಟೋದಾಗ 6ನೇ ಸ್ಥಾನದಲ್ಲಿ ಇದ್ವಿ, ನಮ್ಮನ್ನ ತೆಗೆದುಕೊಂಡು ಹೋಗಿ 16ನೇ ಸ್ಥಾನಕ್ಕೆ ಇಟ್ಟಿರಿ. ಮತ್ತೆ ಇವತ್ತು NDA ಅಧಿಕಾರಕ್ಕೆ ಬರಬೇಕಾಗಿತ್ತು 5ನೇ ಸ್ಥಾನಕ್ಕೆ ಬರೋದಕ್ಕೆ. ಕರೆಕ್ಟ್, ಕಾಂಗ್ರೆಸ್ ಸರ್ಕಾರ ಮಾಡಿಟ್ಟದ್ದೇನು ಅಂತೇಳಿ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಕೇಳಿ ಹೇಳ್ತಾರೆ.
ಎಷ್ಟು ತಲೆಮಾರಿಗಳಿಗಾಗುವಷ್ಟು ಮಾಡಿಕ್ಕಿದ್ದೀವಿ ಅನ್ನೋದನ್ನ ರಮೇಶ್ ಕುಮಾರ್ ಅವರನ್ನ ಕೇಳಿ ನಮಗೆ ಕೇಳೋದು ಬೇಡ. ಐ ವಿಲ್ ಕಮ್ ಬ್ಯಾಕ್. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ದೇಶದ ಚುನಾವಣೆಗಳು ನಡೀತಾ ಇರೋದನ್ನ ಇವತ್ತು ಕ್ಷಣ ಕ್ಷಣದಲ್ಲಿ ನೀವು ಹೇಳ್ತಾ ಇದ್ದೀರಾ ಸರ್. ತಮಿಳುನಾಡಿನ ಚುನಾವಣೆಯಲ್ಲಿ ಎರಡೂ ದೈತ್ಯ ಪಕ್ಷಗಳು DMK AIDMK, ಆ ತಮಿಳುನಾಡಲ್ಲಿ ಎರಡು ದೈತ್ಯ ಪಕ್ಷಗಳ ಎರಡೂ ನಾಯಕರು ಇವತ್ತಿಲ್ಲ. ಏನು ಇವತ್ತು ಇತಿಹಾಸದಲ್ಲಿ ಚಿರಸ್ಥಾಯಿ ಆಗಿದ್ದಾರೆ, ಜಯಲಲಿತಾ ಮೇಡಮ್ ಇರ್ಬೋದು, ಕರುಣಾನಿಧಿ ಸಾಹೇಬರಾಗಿರ್ಬೋದು. ಅವೆರಡನ್ನ ಮುನ್ನಡೆಸುವಂತ ಸಮರ್ಥ ನಾಯಕತ್ವ ತಮಿಳುನಾಡಲ್ಲಿ ಇದುವರೆಗೂ ಇರಲಿಲ್ಲ. ಆದ್ರೆ DMK ಏನು ಸ್ಟಾಲಿನ್ ರವರಿದ್ದಾರೆ ಅಷ್ಟು ತಂದೆಯಷ್ಟು ಪ್ರಬಲವಾಗಿ ಇವತ್ತು ಉಳ್ಕೊಂಡಿಲ್ಲ ಅಲ್ಲಿ. ಇವತ್ತೇನಾದ್ರೂ ತಮಿಳುನಾಡಲ್ಲಿ ಮೂರನೇ ಪಕ್ಷ ಉದಯಿಸಿದೆ ಅಂತ ಹೇಳಿದ್ರೆ ತನ್ನದೇ ಆದಂತಹ ಒಂದು ಸಿದ್ಧಾಂತಗಳನ್ನು ಇಟ್ಕೊಂಡ್ ಬರುತ್ತೆ. ಆಡಳಿತ ವಿರೋಧಿ ಅಲೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ತರ್ತಾ ಇದೆ ಅಂತ DMK. ಸರ್ ನೀವು ಕೆಲವೊಂದು ಸಾಹೇಬ್ರ ನೀವೇ ತೋರಿಸಿದಿರ ನಿಮ್ಮ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ತಮಿಳುನಾಡಿನ ಸ್ಟಾಲಿನ್ ಮತ್ತೆ ಅವರ ಮಗ ಏನು ಅಲ್ಲಿನ ಉಪಮುಖ್ಯಮಂತ್ರಿಗಳು ಹೇಗೆ ರಾಜ್ಯದ ಜನ ಅವ್ರ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಂಡು ಹೋದಾಗ ಯಾವ ರೀತಿ ಬಿಹೇವ್ ಮಾಡಿದರೆ ಸೆಲ್ಫ್ ಬಿಹೇವ್ ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ದೀರಾ ಸರ್. ನಾವೇನು ಹೇಳಕ್ಕೆ ಯಾವತ್ತೂ ನಾವು ನೋಡಿರ್ತೀವಿ ಅಷ್ಟೇ, ಮಾಧ್ಯಮಗಳನ್ನು ಸತ್ಯಾಸತ್ಯ ಅಂತ ನಂಬಿರ್ತೇವೆ. ಆದರೆ ತಮಿಳುನಾಡಿನ ಇತಿಹಾಸದಲ್ಲಿ ಇವತ್ತು ವಿಜಯ್ ಅವರ ನೇತೃತ್ವದಲ್ಲಿ ಇವತ್ತು 74 TVK ಲೀಡಲ್ಲಿದೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಒಂದು ತಮಿಳುನಾಡಿನ ಜನ ಸೆಂಟ್ರಲಲ್ಲಿ ಅಥವಾ ಸ್ಟೇಟ್ ಚುನಾವಣೆಗಳನ್ನು ನಾವು ನೋಡಿದ್ದೀವಿ. ಎರಡೂ ಪಕ್ಷಗಳು ಕೇಂದ್ರ ಸರ್ಕಾರದ ಮೇಲೆ ಅತಿ ಪ್ರಬಲವಾಗಿ ಪರಿಣಾಮವನ್ನು ಬೀರ್ತಾ ಇದ್ದೋ. ಒಂದೇ ಮನೆತನದವರು ಎಲ್ಲಿ ರಾಜ್ಯದಲ್ಲೂ ಅವರೇ, ಕೇಂದ್ರದ ಉನ್ನತ ಸಚಿವ ಸಂಪುಟದಲ್ಲೂ ಅವರೇ. ಆದ್ರೆ ಆ ಸಚಿವ ಸಂಪುಟದಲ್ಲಿ ವರ್ಕ್ ಮಾಡಿದಂತಹ ತಮಿಳುನಾಡಿನ ಏನು ರಾಜಕಾರಣ ಇದೆ ಇವತ್ತು ತಮಿಳುನಾಡಲ್ಲಿ ಸಾರಸಗಟ್ಟಾಗಿ ಉಳ್ಕೊಂಡಿಲ್ಲ. ಇವತ್ತೇನಾದ್ರೂ TVK ಗೆಲ್ತು ಅಂತ ತಿಳ್ಕೊಳ್ಳಿ, ಅಲ್ಲಿ ಏನಾದ್ರೂ TVK ಗೆದ್ದುದ್ದೇ ಆದ್ರೆ ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ಬಿರುಗಾಳಿ ಬೀಸೋದಂತೂ ಕಟು ಸತ್ಯ. ದಕ್ಷಿಣ ಭಾರತದಲ್ಲಿ ಅದುವೇ ತಮಿಳುನಾಡಲ್ಲಿ TVK ಅಂತ ಪಕ್ಷ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂತ ಹೇಳಿದ್ರೆ ನಿರೀಕ್ಷೆ ಮಾಡ್ತೀರಾ TVK ಸ್ವಂತ ಬಲದ ಮೇಲೆ ಪರ್ಯಾಯ ಶಕ್ತಿಯಾಗಿ ಉದಯ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತೀರಾ? ಇಲ್ಲ ಸರ್, ಯಾಕೆ ಅಂತ ಹೇಳಿದ್ರೆ ಅತಂತ್ರ ಆಗುವಂತ ಪರಿಸ್ಥಿತಿ ಇರ್ತದೆ. ನಾವು ಸಹ ನಿಮ್ಮ ಹತ್ರ ಸುಳ್ಳ ಕೇಳ್ಬೇಕು ಸರ್, ಮುಚ್ಚುದು ಮರ ಏನಿದೆ ಸರ್. ನಾವು ಸಹ AIDMK ಜೊತೆ ಭಾರತೀಯ ಜನತಾ ಪಾರ್ಟಿಯ ಅಲಯನ್ಸ್ ಪಾರ್ಟಿಗಳೇನಿದೆ ನಾವು ಮನವನ್ನ ಒಲಿಸಿದ್ವಿ. ಬೇಡ, ನೀವು ಹೊಸದಾಗಿ ಪಕ್ಷ ಕಟ್ಟಿದ್ದೀರಾ, ನಮ್ಮ ಜೊತೆ ಅಲಯನ್ಸ್ ಅನ್ನ ಮಾಡ್ಕೊಳ್ಳಿ, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಮುಂದೆ. AIDMKಗೆ ಹಿಂದೆ ಜಯಲಲಿತಾ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ವರ್ಚಸ್ಸು ಈಗಿಲ್ವಾ ಅಂತ ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದ್ರೆ ಒಂದ್ ಕಡೆ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತ ಸರ್. ಅದೊಂದಕ್ಕೆ ನೋಡಿ, ನಾನು ಅದನ್ನು ಮೊದಲೇ ಹೇಳಿದ್ದೀನಿ ಸರ್. AIDMK ಒಂದು ಜಯಲಲಿತಾ ಅವರು ಎಲ್ಲಿ ಕನ್ನಡಿಗರ ಹೆಣ್ಣು ಮಗಳಾಕೆ ಕನ್ನಡ ನಾಡಿನಲ್ಲಿ ಇಟ್ಕೊಂಡು ಸೊ ಅಲ್ಲಿರ್ತಕ್ಕಂಥ ಒಂದು ಪಕ್ಷವನ್ನ ಮುನ್ನಡೆಸ್ತಕ್ಕಂಥ AIDMK ನಾಯಕಿಯಾಗಿ ಅಲ್ಲಿ 3 ಸಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಮಾಡುವಂಥದ್ದಿದ್ದಲ್ಲ, ಅದು ಅತ್ಯಂತ ಕಠಿಣ ಈ ಒಂದು ಯೋಜನೆಗಳವು. ಆದರೆ DMK ಅಂತ ಪ್ರಬಲ ನಾಯಕ ಅವತ್ತಿಗೆ ದ್ರಾವಿಡ ಮುನ್ನೇತ್ರ ಕಳಗನ್ನ ಈ ದೇಶದಲ್ಲಿ ಕಂಟ್ರೋಲ್ ಇಟ್ಟಿದ್ದಂಥ ಕರುಣಾನಿಧಿಯ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಇವತ್ತಿಗೂ ಅಲ್ಲಿ ಸರ್ ತಮಿಳುನಾಡಲ್ಲಿ ರಾಜಕೀಯ ವೈಷಮ್ಯತೆ ಇದೆ, ಜಿದ್ದಿ ಇದೆ, ಮತ್ತೆ ಅಲ್ಲಿ ತುಂಬಾ ಕ್ರೂರತೆ ಇದೆ. ಎಲ್ಲಿ ಆ ಪಕ್ಷ ಕಂಡ್ರೆ ಈ ಪಕ್ಷಕ್ಕಾಗಲ್ಲ, ಈ ಪಕ್ಷ ಕಂಡ್ರೆ ಆ ಪಕ್ಷಕ್ಕಾಗಲ್ಲ. ಎಲ್ಲೋ ಜನ ತಮಿಳಿಗ ಸಹೋದರ ಸಹೋದರಿಯರಿಗೆ ಎಲ್ಲೋ ಒಂದು ಕಡೆ ಇಲ್ಲ, ನಮ್ಗೆ ಇನ್ನೊಂದು ಪಕ್ಷ ಬೇಕು, ಅದಕ್ಕೋಸ್ಕರ TVKಯನ್ನೇ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ವಿಧಿ ಇರಲಿಲ್ಲ ಅವ್ರಿಗೆ. ಮತ್ತೆ TVK ಸೆಲೆಕ್ಷನ್ ಏನಿವತ್ತು TVK 80 ಸ್ಥಾನಗಳಿಗೆ ಹೋಗಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇರುವಂತ ನಂಬಿಕೆ, ನಾಯಕತ್ವದ ನಂಬಿಕೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರ ಇಷ್ಟ. ಯಾಕಂದ್ರೆ ಈ ದೇಶದಲ್ಲಿ ಎಷ್ಟೋ ನಮ್ಮಂತಹ ಪ್ರಾದೇಶಿಕ ಪಕ್ಷಗಳು ಹುಟ್ಟಿದೆ, ನೆಲೆಗಟ್ಟನ್ನ ಕಳ್ಕೊಂಡಿವೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ರೂ ಸಹ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳನ್ನ ತುಳಿತಾ ಬಂದ್ವೋ 65 ವರ್ಷದಲ್ಲಿ, ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಹೇಳ್ಬಿಡ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಾದೇಶಿಕ ಪಕ್ಷಗಳಿಂದ ಏನು ಪ್ರಾದೇಶಿಕ ಪಕ್ಷಗಳಿದೆ ಅವ್ರಿಗಿಂತ ಈ ದೇಶದಲ್ಲಿ ಕಡಿಮೆ ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ನೋಡಿ, ಹೇಳ್ತಾರೆ ರಾಷ್ಟ್ರೀಯ ಪಕ್ಷವಾದಂತಹ ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ತಾ ಇದೆ ಸದ್ಯಲ್ಲದೆ. ಇತಿಹಾಸವನ್ನ ತೆಗೆದು ನೋಡಿ, ರಾಷ್ಟ್ರದ 65 ವರ್ಷದ ಇತಿಹಾಸವನ್ನ ತೆಗೆದು ನೋಡಿ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇಗೆ ಇವತ್ತು ಪ್ರಾದೇಶಿಕ ಪಕ್ಷಗಳು ರಾಜೀವ್ ಗಾಂಧಿ ಅವರ ನಂತರ ಹೋಗೋದು, ಸೋನಿಯಾ ಗಾಂಧಿ ಅವರು. ಹಾಗಾದ್ರೆ ತೃಣಮೂಲ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಇಂದ ಬೇರ್ಪಡ್ತು? ತೃಣಮೂಲ ಕಾಂಗ್ರೆಸ್ಗಿಂತ ಕಾಂಗ್ರೆಸ್ ಬೇಕಾಗಿತ್ತ? ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಏನು ಜಗನ್ ಯಾಕೆ ಬಿಟ್ಟು ಹೋದ್ರು ಕಾಂಗ್ರೆಸ್ ಅನ್ನ? ರಾಜಶೇಖರ್ ಆದ ನಂತರ. ಮತ್ತೆ ತಮಿಳುನಾಡಲ್ಲೂ ಅಷ್ಟೇ, ಕೇರಳದಲ್ಲೂ ಅಷ್ಟೇ. ಇತಿಹಾಸದ ಮಜಲುಗಳನ್ನ ನೀವು ಒಮ್ಮೆ ತಿರುವಾಕಿ ದೇಶದಲ್ಲಿ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳು ಇವತ್ತು ಸತ್ತೋಗಿದೆ ಅಂತೇಳಿ. ಪ್ರಾದೇಶಿಕ ಪಕ್ಷಗಳಿಗಿಂತ ಕೆಳಮಟ್ಟಕ್ಕೆ ಕಾಂಗ್ರೆಸ್ ಈ ದೇಶದಲ್ಲಿ ಬಂದಿದೆ. ಇವತ್ತು ಕಾಂಗ್ರೆಸ್ ಪ್ರಾದೇಶಿಕ ಮಟ್ಟದಲ್ಲಿ ಹೋಗ್ಬಿಟ್ಟು
ಈಗ ತಮಿಳ್ನಾಡಲ್ಲಿ ನೋಡಿ, ನಮ್ಗೆ ತಮಿಳ್ನಾಡಲ್ಲಿ AIADMK ಕಾಂಗ್ರೆಸ್ ಏನ್ ಹೇಳಿದ್ರು ಬ್ರದರ್, ನಮ್ಗೆ ಸೀಟ್ ಕೊಡಿ ಅಂದ್ರು. DMK ಒಪ್ಕೊಳ್ತಾ ಕಾಂಗ್ರೆಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾ? ನೋ. ಯಾಕೆ ಅಂತ ಹೇಳಿದ್ರೆ DMK ಸ್ಟಾಲಿನ್ಗೆ ಗೊತ್ತಿತ್ತು